सद्गुरु वीरभद्रेश्वर महाराज की, श्रीमद जगद्गुरु पंचाचार्य महाराज की। ओम श्री गुरुदेव नमः। जिया श्री रेणुकाचार्य शिवाचार्य सीतामणि ये वीरशैव सिद्धांतम ಸ್ಥಾಪಯ ಮಾಸಗೊಳ್ಳದೆ ಈ ಮಣ್ಣು ಕಣಕಣದಲ್ಲಿ ತಂಪು ತಣ್ಣಗಿರಲಿ, ಈ ಮಣ್ಣು ಕಣಕಣದಲ್ಲಿ ತಂಪು ತಣ್ಣಗಿರಲಿ, ಒಲವು ನಗತೆ ಎಂದು ಬರ್ತದಿರಲಿ, ರಸವು ರಸವಾಗಿ ಬಾಳುವ ನಂದನವಾಗಿ ಹುಮ್ನಾಭ ಸಮಸ್ತ ಸದ್ಭಕ್ತರ ಬಾಳಲ್ಲಿ ವೀರಭದ್ರ ಮಹಾಸ್ವಾಮಿ ಎಲ್ಲರನ್ನೇ ದಯಪಾಲಿಸಲಿ, ದಯಪಾಲಿಸಲಿ, ದಯಪಾಲಿಸಲಿ. ಗುರು ಇಲ್ಲದ ಜೀವನ ಗರಿಲ್ಲದ ಹಕ್ಕಿಯಂತೆ, ಗುರು ಇಲ್ಲದ ಜೀವನ ಗರಿಲ್ಲದ ಹಕ್ಕಿಯಂತೆ, ಪ್ರೀತಿ ಇಲ್ಲದ ಜೀವನ ನಾಕವಿಲ್ಲದ ಹೂವಿನಂತೆ. ಪ್ರಥಮದಲ್ಲಿ ಸಮಸ್ತ ವೀರಶೈವ ಧರ್ಮದ ಕುಲಗೋತ್ರ ಪುರುಷನಾಗಿರುವಂಥ ನಮ್ಮೂರಿನ ಜಗದೊಡೆಯನಾಗಿರುವಂಥ ವೀರಭದ್ರ ಮಹಾಸ್ವಾಮಿಯ ಅಡಿದಾವರಿಗೆ ಅನಂತ ಕೋಟಿಯ ಭಕ್ತಿಯ ನಮನವನ್ನು ಸಲ್ಲಿಸಿ, ನನ್ನ ಲಿಂಗೈಕ್ಯ ಗುರುವಾಗಿರುವಂಥ ಶಿವಯೋಗಿ ಮಹಾಸ್ವಾಮಿಯನ್ನು ಎಲ್ಲ ಹೃದಯದಿಂದ ಧ್ಯಾನಿಸುತ್ತಾ ಸುಮಾರು 14 ದಿವಸಗಳ ಪರ್ಯಂತರವಾಗಿ ಇತಿಹಾಸ ಪ್ರಸಿದ್ಧವುಳ್ಳುವಂಥ ಜಯಸಿಂಹ ನಗರದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿರುವಂಥ ಮಂಗಲ ಕಾರ್ಯಕ್ರಮದಲ್ಲಿ ತಮಗೂ ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂಥ ಹಿರಿಯರು, ಅನುಭವಿಗಳು, ಈ ದೇವಸ್ಥಾನದ ನಿರ್ದೇಶಕರು, ಎಲ್ಲಕ್ಕಿಂತ ಮೊದಲಾಗಿ ಹಿರೇಮಠ ಸಂಸ್ಥಾನದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ನಾವು ಒಂದು ನೇಮಕ ಮಾಡಿ ಆತ್ಮೀಯರಾಗಿರುವಂಥ ಮಲ್ಲಿಕಾರ್ಜುನ ಆಸಕ್ತಿಯವರೇ, ಆತ್ಮೀಯರಾಗಿರುವಂಥ ಹಿರಿಯರಾಗಿರುವಂಥ ನಮ್ಮ ಬಾಬುರಾವ್ ಪೂಜಾರಿಯವರೇ, ನಮ್ಮ ಆತ್ಮೀಯರಾಗಿರುವಂಥ ಗಿರೀಶ್ ಅವರೇ, ನಮ್ಮ ಹಿರಿಯರಾಗಿರುವಂಥ ಪಾಠ ಸ್ವಾಮಿಗಳವರೇ, ಎಲ್ಲಕ್ಕಿಂತ ಮುಂದೆ ಇಲ್ಲೆಲ್ಲ ಕೂತಿರುವಂಥ ಎಲ್ಲ ಹಿರಿಯರೇ, ಎಲ್ಲಕ್ಕಿಂತ ಮುಂದಾಗಿ ಹುಮ್ನಾಬಾದ್ ನಗರದ ನನ್ನ ಆತ್ಮದೋಷರಾಗಿರುವಂಥ ಸಮಸ್ತ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಪತ್ರಿಕಾ ಪ್ರತಿನಿಧಿಗಳೇ, ನಿಮ್ಮ ಅಂತರಾತ್ಮದಲ್ಲಿರುವ ಚೈತನ್ಯ ಸ್ವರೂಪಿ ಆ ವೀರಭದ್ರ ಮಹಾಸ್ವಾಮಿ ಅನಂತ ಕೋಟಿಯ ಭಕ್ತಿಗೆ ನಾನು ನಿಜಕ್ಕೂ ಬಹಳ ಒಂದು ಸಂತೋಷ, ಸಂಭ್ರಮ, ಸಡಗರಂತೆ ನಮಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂತಂದ್ರೆ ಹಲವಾರು ಕಡೆ ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ದೈವತೆ ಬರಬೇಕಿತ್ತಂದ್ರೆ ನಾವು ಜನರೇ ಆ ದೈವತಿಗೆ ಸ್ವಾಗತ ಮಾಡೋದು ನೋಡ್ತಾ ಇರ್ತೀವಿ. ಇವತ್ತು ಸಾಕ್ಷಾತ್ ಸೂರ್ಯ ದೇವ ವೀರಭದ್ರ ಮಹಾಸ್ವಾಮಿ ಸ್ವಾಗತ ಮಾಡಿದ್ದು ನಾವು ಕಣ್ತುಂಬ ನೋಡಿದ್ದು ನಮ್ಮ ಜೀವನದಲ್ಲಿ ಮರೆಯಾದಂಥ ಒಂದು ದಿನ ಅಂತ ನಾವು ಮಾಡ್ತೀವಿ. ಯಾಕೆ ಮಾತಾಡ್ತೀವಿ ಅಂದ್ರೆ ಧರ್ಮದ ತಳೆಯದಲ್ಲಿ ಏನಾದರೂ ಇದೆ ಅಂತಂದ್ರೆ ನನ್ನ ಹುಮನಾಭ ಸಮಸ್ತ ಸದ್ಭಕ್ತರು ಧರ್ಮ ದೈವತೆಗಳು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಗುರು ಮಾರ್ಗದರ್ಶನದಲ್ಲಿ ನಡೆಯುವಂಥ ಏಕೈಕ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ನನ್ನ ಗ್ರಾಮ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 14 ದಿವಸಗಳ ಪರ್ಯಂತರವಾಗಿ ಬಿಡುವಿಲ್ಲದ ಜೀವನದಲ್ಲಿ ತಾವು ವೀರಭದ್ರ ಮಹಾಸ್ವಾಮಿಯಲ್ಲಿ ಭಕ್ತಿ, ಪ್ರೀತಿ, ನಂಬಿಕೆ, ಗೌರವವನ್ನು ಸಲ್ಲಿಸಿದ್ರಲ್ಲ, ಆ ಗೌರವಕ್ಕೆ ನಾನು ಎಲ್ಲರಿಗೂ ಒಂದು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವೀರಭದ್ರ ಮಹಾಸ್ವಾಮಿ ಗರ್ಭಗುಡಿಯಲ್ಲೂ ಇಲ್ಲ, ಪಲ್ಲಕ್ಕಿಯಲ್ಲೂ ಇಲ್ಲ, ಎಲ್ಲಾದರೂ ನೋಡ್ತೀವಿ ಅಂದ್ರೆ ತಮ್ಮೆಲ್ಲರ ಮುಖದ ಮೇಲೆ ವೀರಭದ್ರ ಮಹಾಸ್ವಾಮಿ ನಾವು ನೋಡಕತ್ತೀವಿ. ತಮ್ಮೆಲ್ಲರಿಗೂ ಕೂಡ ಯಾಕೆ ಚೈತನ್ಯ ಸ್ವರೂಪನಾಗಿರುವಂಥ ವೀರಭದ್ರ ಮಹಾಸ್ವಾಮಿ ಇವತ್ತು ನಮ್ಮ ಊರಲ್ಲಿ ನೆಲೆಸೇನಂದ್ರೆ, ಇವತ್ತು ನಾವು ದೈವದ ನಿಜ ಟೈಮಿನ ವೀರಭದ್ರ ಮಹಾಸ್ವಾಮಿ ನಾವು ಎಂದೂ ಕೂಡ ಏನೂ ಕೇಳಿಲ್ಲ. ಇವತ್ತು ಒಂದು ಚೀಜ್ ಕೇಳಿದ್ವಿ, ಏನಂತಂದ್ರೆ ನಮ್ಮ ಹುಮ್ನಾಬಾದಾಗಿರುವಂಥ ಪ್ರತಿಯೊಬ್ಬರ ಬಾಳು ಬಂಗಾರ ಆಗಲಿ, ಪ್ರತಿಯೊಬ್ಬರ ಜೀವನ, ಪ್ರತಿಯೊಬ್ಬರ ವ್ಯಾಪಾರಸ್ಥರನ್ನ ಬದುಕು ಬಂಗಾರ ಆಗಲಿ, ಮನೆಯಲ್ಲಿರುವಂಥ ಶಾಂತಿ ಅಶಾಂತಿ ಎಲ್ಲವೂ ಹೊರಟೋದು ಉತ್ತಮವಾದಂಥ ನೆಲೆಗೊಳ್ಳುವಂಥ ವೀರಭದ್ರ ಮಹಾಸ್ವಾಮಿಯಲ್ಲಿ ಬೇಡಿ ವಿಭದ. ನಾನು ಇಲ್ಲಿರುವಂಥ ಎಲ್ಲರ ಭಕ್ತರಿಗೆ ಒಂದು ಮಾತಾಡ್ತೀವಿ, ಸಾಕಷ್ಟು ಜಾತ್ರೆಗಳು ನಾವು ನೋಡ್ತಾ ಇದ್ದೀವಿ, ಆದ್ರೆ ಇತಿಹಾಸ ಪ್ರಸಿದ್ಧಳುವಂಥ ನಮ್ಮೂರಿನ ಒಡೆಯನಾಗಿರುವಂಥ ವೀರಭದ್ರ ಮಹಾಸ್ವಾಮಿಯ ಜಾತ್ರೆ ನೋಡಿದ್ದು ನಮ್ಮೆಲ್ಲರಿಗೂ ಕೂಡ ಕಣ್ಣು ಮೆಚ್ಚುವಂತಾಗಿದೆ. ಇಲ್ಲಿರುವಂಥ
ಮಲ್ಲಿಕಾರ್ಜುನ ಮಾಶೆಟ್ಟಿ ಅವರು ಹೇಳುವಂಥ ಒಂದು ಭಾಗ್ಯದಲ್ಲಿ ಒಂದು ಮಾತು ಹೇಳಿದ್ರು. ಅದು ಎಂಥ ಮಾತಿತ್ತಂದ್ರೆ, ತಾವೆಲ್ಲರೂ 14 ದಿನ ದುಡಿದ್ರಿ, ಈಗ ವೀರಭದ್ರ ಮಹಾಸ್ವಾಮಿಗೆ ಎಲ್ಲಿ ನೋಡ್ಬೇಕಂತ ತಮ್ಮೆಲ್ಲರ ಮನಸ್ಸಿನಾಗ ಒಂದ್ ಕಡೆ ನೋವಿದೆ. ನೀವು ವೀರಭದ್ರ ಮಹಾಸ್ವಾಮಿಗೆ ಎಲ್ಲಾದ್ರೂ ನೋಡ್ಬೇಕಿತ್ತಂದ್ರೆ ನಾಳೆಯಿಂದ ನಿಮ್ಮ ಕಾಯಕದಲ್ಲಿ ನೀವು ವೀರಭದ್ರ ಸ್ವಾಮಿ ನೋಡ್ರಿ. ಯಾಕಂತಂದ್ರೆ ಇವತ್ತ ಧರ್ಮ ನಮಗೇನು ಕೊಟ್ಟಿತ್ತಂತ ಮುಂಚೆಗೆ ಧರ್ಮಕ್ಕೆ ನಾವೇನು ಮಾಡ್ತೀವಂತ ಮಾಡಿದಾಗ ಮಾತ್ರ ಧರ್ಮ ಉಳಿಯುತ್ತದೆ, ಬೆಳೆಯುತ್ತದೆ. ನಾನಂತೂ ಹುಮನಾಬಾದ್ ನಗರ ಯಾವ ರೀತಿಯಾಗಿದೆ ಅಂದ್ರೆ, ಈಗೆಲ್ಲರೂ ಕೂಡ ಕುಂಭಮೇಳ ನೋಡಕ್ ಹೋಗ್ತಾರ. ನಿಜವಾದಂಥ ಕುಂಭಮೇಳ ಎಲ್ಲಾದ್ರೂ ಇದೆ ಅಂದ್ರೆ ನಮ್ಮ ಹುಮನಾಬಾದ್ ಊರಾಗ ಭಾವಿಸ್ತೀನಿ. ಜನವೋ ಸಾಲು ಲಕ್ಷಾಂತರ ಜನರ ಮಧ್ಯದಲ್ಲಿ ಸುಂದರವಾದಂಥ ವೀರಭದ್ರ ಮಹಾಸ್ವಾಮಿ ಪಲ್ಲಕ್ಕಿ ನೋಡ್ತಾ ಇದ್ದಾರೆ. ನಮ್ಮಂತ ನಿಮ್ಮಂತ ಭಾಗ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲಂತೆ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಆ ವೀರಭದ್ರ ಮಹಾಸ್ವಾಮಿಗಳು ಒಂದು ಬೇಡ್ಕೊತೀವಿ, ಮುಂದೆ ಎಲ್ಲರೂ ಒಂದೇ ಬೇಡ್ಕೊಳ್ರಿ. ಏನಂತಂದ್ರೆ, ಎಲ್ಲರೂ ಒಂದು ಜೀವನ ಇತ್ತಂತಂದ್ರೆ ಹುಮನಾಬಾದ್ ಊರಾಗೆ ಹುಡ್ಸಪ್ಪ ಅಂತ ವೀರಭದ್ರ ಮಹಾಸ್ವಾಮಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಅದ್ಭುತವಾದಂಥ ಅದ್ವೈತ ಶಕ್ತಿ ನಮ್ಮೂರೇ ನೆಲೆಸೇನಂದ್ರೆ ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ತಾವೆಲ್ಲರೂ ಕೂಡ ನಂಬಿಕೋಬೇಡ್ರಿ. ಯಾಕೆ ಈ ಮಾತು ಹೇಳ್ತೀವಂದ್ರೆ, ಮಲ್ಲಿಕಾರ್ಜುನ ಹೇಳ್ತಾ ಇದ್ದರು, ನಮ್ಮ ಗುರುವಾಣಿನಲ್ಲಿ ನಡೀತಾ ಇದ್ದಾರೆ ಅಂತೇಳಿ ನನಗೆ ನಿಜಕ್ಕೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಗುರು ಯಾವ ರೀತಿ ಇದ್ದಾನಂದ್ರೆ, ಕಾಡಿಸಿದ ಚಿನ್ನ ಬಳಿಗೆ ಆಗಬಹುದು, ಬಡಿದ ತಾಮ್ರ ತಂತಿಯೂ ಆಗಬಹುದು, ಕಟ್ಟಿದ ಕಲ್ಲು ವಿಗ್ರಹವೂ ಆಗಬಹುದು, ಮೂರ್ತಿಯೂ ಆಗಬಹುದು. ಆದರೆ ಗುರುವಿನ ಕರುಣೆ ಇಳಿದಿದ್ದರೆ ಬಹಳ ಬರಡಾಯಿತು ಅಂತ ಗುರು ಪರಂಪರೆ ಉಳ್ಳುವಂಥ ಹಿರೇಮಠ ಹಾಗೂ ವೀರಭದ್ರ ದೇವಸ್ಥಾನ ಅನನ್ಯ ಭಾವ ಸಂಬಂಧವಿದೆ. ತಾವೆಲ್ಲರೂ ಕೂಡ ವೀರಭದ್ರ ಮಹಾಸ್ವಾಮಿಯ ಮೇಲೆ ಭಕ್ತಿ, ಪ್ರೀತಿ, ನಂಬಿಕೆ ಇಟ್ಕೊಂಡು ನಡೆದ್ರಂದ್ರೆ ಮುಂಬರುವ ದಿನಗಳಲ್ಲಿ ಹುಮನಾಬಾದ್ ಚಾರಿತ್ರ್ಯದ ಇತಿಹಾಸದಲ್ಲಿ ಸುಮಾರು 2-3 ವರ್ಷಗಳ ನಂತರ ಮುಂಬರುವ ದಿನಗಳಲ್ಲಿ ಹುಮನಾಬಾದ್ ಧರ್ಮ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಆಯಿತು ಅಂತ ಯಾವುದೂ ಸಂದೇಹ ನಾವು ಹೇಳಬೇಕಾಗ್ತೀವಿ. ಕೆಲವೊಂದು ಮಾತುಗಳು ಆಡಿದ್ರು, ನಾವು ಆ ಕಡೆಯಿಂದ ಹೋಗ್ತೇವೆ, ಈ ಕಡೆಯಿಂದ ಹೋಗ್ತೇವೆ, ಇದು ಹೋಗ್ತೇವೆ. ಅದಕ್ಕೆ ಅಂತ ನಾನು ಮೊದಲನೇ ಸಲ ಹೇಳಿದ್ವಿ, ಕಾಲ ಯಾರಿಗೂ ಬಿಟ್ಟಿಲ್ಲ, ಕಾಲ ಯಾರಿಗೂ ಬಿಟ್ಟಿಲ್ಲ. ಕಾಲ ಅಧಿದೇವತೆ ಯಾರಾದ್ರೂ ಇದ್ದೋ ಅದು ವೀರಭದ್ರ ಮಹಾಸ್ವಾಮಿ. ನಾವು ಯಾರೂ ಕೂಡ ಅವನಿಗೆ ಹಿಡಿಯೋದು ಸಾಧ್ಯ ಇಲ್ಲ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಟ್ಟೆ, ಎಲ್ಲ ಕಾರ್ಯಕರ್ತರು ತಾವೆಲ್ಲ ದುಡ್ಡಿರಿ, ಅವನಿಗೆ ಎಷ್ಟು ಮೆರೆಸಬೇಕಿತ್ತು ಅಷ್ಟೇ ಮೆರೆಸ್ಕೊಂಡು ತಂದಿಕ್ಕಿರಿ. ಯಾಕಂದ್ರೆ ಆ ಕಾಲಕ್ಕೆ ನಾವು ಹಿಡಿದಂದ್ರೆ ನಾವು ಯಾರು ಕೂಡ ಉಳಿಯಂಗಿಲ್ಲ. ಯಾಕೆ ಈ ಮಾತಾಡ್ತೀವಂದ್ರೆ, ನಾವು ಆಡಿರುವಂಥ ಮಾತು ಕಠೋರ ಇರಬಹುದು, ಆದರೆ ಅದರಲ್ಲಿರುವಂಥ ಸತ್ಯಾಂಶತೆ ಬಹಳ ಪ್ರಮುಖವಾಗಿದೆ. ನಮ್ಮ ಹುಮನಾಬಾದ್ ಸದ್ಭಕ್ತರಿಗೆ ನಾನು ಒಂದು ಮಾತು ಹೇಳಕ್ಕೆ ಬರ್ತೀನಿ. ಹುಮನಾಬಾದ್ ಸದ್ಭಕ್ತರ ಹುಮನಾಬಾದ್ನಲ್ಲಿ ಇರುವಂಥ ಎಲ್ಲರೂ ಇವತ್ತು ಯಾವ ರೀತಿ ಇದ್ದಾರೆ ಅಂದ್ರೆ, ನನ್ನ ಮನಸ್ಸಿನಾಗ ಮಾಣಿಕ್ಯದಂಗೆ ಇದ್ದರು ತಾವೆಲ್ಲರೂ. ಇವತ್ತು ತಾವೆಲ್ಲರ ಬಾಳು, ನಿಮ್ಮೆಲ್ಲರ ಮನಸ್ಸು ಒಂದಾಗಿದೆ. ಇವತ್ತು ಎಲ್ಲರ ಮನಸ್ಸು ಸ್ವಚ್ಛ ಆಗ್ಯದ, ನಿಮ್ಮೆಲ್ಲರ ಮನಸ್ಸು ಹಾಲಿನಂತಾಗ್ಯದ. ಎಲ್ಲನೇ ಈಗ ಸುಟ್ಟಾಕಿ ಎಲ್ಲ ದ್ವೇಷ, ಕಾಮ, ಕ್ರೋಧ, ಮೋಹ, ಲೋಭ ಎಲ್ಲವನ್ನೂ ವೀರಭದ್ರ ಸ್ವಾಮಿ ಬಿಟ್ಟಾಕಿ ಹೊಸ ಜೀವನ ಅಧ್ಯಾಯ ಚಾಲು ಮಾಡಿದ್ರಂದ್ರೆ ನಿಮ್ಮ ವೀರಭದ್ರ ಮಹಾಸ್ವಾಮಿ ನಿಮ್ಮ ಮನೆಗೆ ಬಂದು ನಿಮಗೆ ಉದ್ಧಾರ ಮಾಡ್ತಾನಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಅದ್ಭುತವಾದಂಥ ಒಂದು ಸೇವೆ ಮಾಡಿರಿ. ನಮ್ಮ ಆರಕ್ಷಕ ಸಿದ್ದಿಯವರಾಗ್ಬೋದು, ನಮ್ಮ ಶಾಸಕರಾಗಬಹುದು, ನಮ್ಮ ಮಾಜಿ ಶಾಸಕರಾಗಬಹುದು, ಇಲ್ಲಿರೋ ಹುಮನಾಬಾದ್ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಕಾರದಿಂದ ಇವತ್ತು ವೀರಭದ್ರ ಮಹಾಸ್ವಾಮಿಯ ಒಂದು ಜಾತ್ರಾ ವೈಭವ ನಾವು ನೋಡಕ್ಕೆ ಬಂದೀವಿ. ನಾವು ಸಂಪನ್ನಗೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ಮನಸ್ಸಿಡಿಸಿದೆ. ನನ್ನ ಕೊಡೆಯ ಸಂದೇಶ ತಮ್ಮೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂದ್ರೆ ತಾವು ಬದುಕ್ರಿ, ಮತ್ತೊಬ್ಬರಿಗೆ ಬದುಕಲು ಪ್ರೇರಣೆ ಆರಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ವೀರಭದ್ರ ಮಹಾಸ್ವಾಮಿ ತಮ್ಮೆಲ್ಲರ ಬಾಳಲ್ಲಿ ಆರೋಗ್ಯ, ಐಶ್ವರ್ಯ, ತಿರುಸಪಟ್ಟನ್ನು ಕೊಟ್ಟು ಕಲಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗನೊಮ್ಮೆ ತಾವೆಲ್ಲರೂ ಕೂಡ 5 ಸಲ ವೀರಭದ್ರ ಮಹಾಸ್ವಾಮಿಯ ಜಯಘೋಷ ಮಾಡಿ